ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಾಮ್ರಾಟ್ ಅನಿಲ್ ಮಾತಾಡ್ತಾ ಇರೋದು. ನೀವು ನೋಡ್ತಾ ಇದ್ದೀರಾ ಸಾಮ್ರಾಟ್ ಅನಿಲ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಚಾನಲ್ನ ಯಾವಾಗಲೂ ನೋಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಕಾನ್ಸೆಪ್ಟ್ ವಿಷಯ ಶುರು ಮಾಡೋಣ. ಸ್ನೇಹಿತರೆ ಬನ್ನಿ. ಸ್ನೇಹಿತರೆ, ನಾವು ಇವತ್ತು ಮಾತಾಡ್ತಾ ಇರುವ ವಿಷಯ ಏನಪ್ಪ ಅಂತ ಹೇಳಿದ್ರೆ NWRTC. ಸ್ನೇಹಿತರೆ, ವಾಯುವ್ಯ ಸಾರಿಗೆ ಬಗ್ಗೆ ಮಾತಾಡ್ತಿದ್ದೀನಿ. ಯಾರ್ಯಾರು DCMC ಹೊಡೆದಿದ್ರಾ ಸ್ನೇಹಿತರೆ, ಯಾರ್ಯಾರು NWRTC ಒಳಗೆ DCMC 259 ಪೋಸ್ಟು ಯಾರು DCMC ಹೊಡೆದಿದ್ರ ಸ್ನೇಹಿತರೆ, ಅವ್ರಿಗೆಲ್ಲ ಸೆಕೆಂಡ್ ಲಿಸ್ಟ್ ಎಷ್ಟಕ್ಕೆ ನಿಲ್ಲುತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋ ಮುಖಾಂತರ ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಬೇಡಿ, ಪೂರ್ತಿ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ ಅಂತ ಹೇಳ್ತಾ ಕೇಳ್ತಾ ಇರಿ. ಸ್ನೇಹಿತರೆ, ತುಂಬ ಜನ ಅಭ್ಯರ್ಥಿಗಳು ಕೇಳ್ತಿರುವಂಥ ಒಂದೇ ಒಂದು ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಸರ್ ಇದು NWRTC ಸೆಕೆಂಡ್ ಲಿಸ್ಟು DCMC ಬ್ಯಾಕ್ಲಾಗ್ ಎಷ್ಟಕ್ಕೆ ನಿಲ್ಬೋದು ಅಂತ ಕೇಳ್ತಾ ಇದ್ದಾರೆ ತುಂಬ ಜನ ಅಭ್ಯರ್ಥಿಗಳು. ತುಂಬ ಜನ ಅಭ್ಯರ್ಥಿಗಳು ಬ್ಯಾಕ್ಲಾಗ್ ಏನಿತ್ತು ಸ್ನೇಹಿತರೆ, 259 ಪೋಸ್ಟು DCMC ಪೋಸ್ಟು NWRTC ಒಳಗೆ ಏನಿತ್ತು, ಅದು ಸೆಕೆಂಡ್ ಲಿಸ್ಟ್ ಎಷ್ಟಕ್ಕೆ ನಿಲ್ಬೋದು ಅನ್ನೋದ ತುಂಬ ಅಭ್ಯರ್ಥಿಗಳು ನನಗೆ ತುಂಬ ಕರೆಗಳನ್ನ ಮಾಡಿ ತುಂಬ ಪ್ರಶ್ನೆ ಮಾಡ್ತಿದ್ರು. ಅದಕ್ಕೋಸ್ಕರವಾಗಿ ನಾನು ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಅಭ್ಯರ್ಥಿಗಳು ಇಂಟ್ರೆಸ್ಟಾಗಿ ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಸ್ನೇಹಿತರೆ, ಎಷ್ಟು ನಿಲ್ಬೋದು ಅಂತ ನೀವೆಲ್ಲ ಕೇಳ್ತಾ ಇದ್ದೀರಾ. ನಾನು ಹೇಳ್ತಿದ್ದೀನಿ, ಕೇಳಿಸ್ಕೊಳ್ಳಿ. ಇವಾಗ 41ವರೆಗೆ ನಿಂತಿದೆ ಅಲ್ವಾ ಫಸ್ಟ್ ಲಿಸ್ಟು ಸ್ನೇಹಿತರೆ. ಫಸ್ಟ್ ಲಿಸ್ಟು 41ವರೆಗೆ ನಿಂತಿದೆ. 41ವರೆ ಎಲ್ಲರೂ ಕೂಡ ಕಂಪ್ಲೀಟ್ ಆಗಿದ್ದಾರೆ. ಒಬ್ಬರು ಬ್ಯಾಲೆನ್ಸ್ ಉಳ್ಕೊಂಡಿಲ್ಲ. 41ವರೆಯಲ್ಲಿ ಏನು ಬ್ಯಾಕ್ಲಾಕ್ 41ವರೆಗೆ ನಿಲ್ಲಿಸಿದಾರೆ ಸ್ನೇಹಿತರೆ. ಇನ್ಯಾರು ಬ್ಯಾಲೆನ್ಸ್ ಇಲ್ಲ. ಡೇಟ್ ಆಫ್ ಬರ್ತಿಂದ ಮಿಸ್ ಆದಂಥ ಅಭ್ಯರ್ಥಿಗಳು ಇನ್ಯಾರೂ ಇಲ್ಲ. ಇನ್ನೇನಿದ್ರು 41 ಅಭ್ಯರ್ಥಿಗಳು ಮಾತ್ರ ಇದ್ದಾರೆ. 40ವರೆ ಅಭ್ಯರ್ಥಿಗಳು ಬ್ಯಾಲೆನ್ಸ್ ಇದ್ದಾರೆ. 40 ಅಭ್ಯರ್ಥಿಗಳು ಬ್ಯಾಲೆನ್ಸ್ ಇದ್ದಾರೆ. 39ವರೆ ಅಭ್ಯರ್ಥಿಗಳು ಬ್ಯಾಲೆನ್ಸ್ ಇದ್ದಾರೆ. ನನ್ನ ಪ್ರಕಾರ ಸೆಕೆಂಡ್ ಲಿಸ್ಟ್ ಎಲ್ಲಿಗೆ ಬರ್ಬೋದು ಅಂತ ಹೇಳಿದ್ರು 39ವರೆ ತನಕನೂ ಬರ್ಬೋದು. 40 ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಯ್ತೀರ. 40 ಮಾರ್ಕ್ಸ್ ಯಾರ್ಯಾರು ತಗೊಂಡಿದ್ದೀರಾ ಬ್ಯಾಕ್ಲಾಕ್ ಒಳಗೆ ಸ್ನೇಹಿತರೆ, NWRTC DCMC ಹೊಡೆದು ಬ್ಯಾಕ್ಲಾಕ್ ಯಾರ್ಯಾರು 40 ತನಕ ತಗೊಂಡಿದ್ದಾರೆ. ಈಗ 41ವರೆಗೆ ನಿಂತಿದೆ ಅಲ್ವಾ, ಅದೆಲ್ಲ ಕಂಪ್ಲೀಟ್ ಆಗಿಬಿಟ್ಟಿದ್ದಾರೆ. ಈಗ 41 ತಗೋಬೇಕು. ಸರ್ 40 ಹೊಡೆದಿದ್ದೀನಿ ಸರ್, 41ವರೆ ಹೊಡೆದಿದ್ದೀನಿ ಸರ್, 41 ಹೊಡೆದಿದ್ದೀನಿ ಸರ್, 40ವರೆ ಹೊಡೆದಿದ್ದೀನಿ ಸರ್, 40 ಹೊಡೆದಿದ್ದೀನಿ ಸರ್ ಅಂತ ತುಂಬ ಜನ ಯಾರು ಕೇಳ್ತಿದ್ದೀರಾ. ಬಹುಶಃ 39ವರೆ ತನಕನೂ ಸೆಕೆಂಡ್ ಲಿಸ್ಟ್ ಬರುವಂಥ ಚಾನ್ಸಸ್ ಇದೆ ಸ್ನೇಹಿತರೆ. 39ವರೆ. ಇದು ನಾನು ಹೇಳ್ತಿರೋದು KSRTC ಅಲ್ಲ, ಇದು ನಿಮ್ಮ ಗಮನದಲ್ಲಿರಲಿ ಸ್ನೇಹಿತರೆ. ಇದು KSRTC ಅಲ್ಲ, NWRTC 259 ಪೋಸ್ಟು ಬ್ಯಾಕ್ಲಾಗ್ ಶೆಡ್ಯೂಲ್ ಕ್ಯಾಸ್ಟ್ SC ಕ್ಯಾಟಗರಿಗೆ ಅಭ್ಯರ್ಥಿಗಳಿಗೆ ಕಾಲ್ ಮಾಡಿದಂತಹ 259 ಪೋಸ್ಟ್ ಏನಿತ್ತು DCMC, ಅದು ಸೆಕೆಂಡ್ ಲಿಸ್ಟು 39ವರೆ ತನಕ ಬರುವಂಥ ಚಾನ್ಸಸ್ ಇದೆ ಸ್ನೇಹಿತರೆ. ಕೊನೆ ಪಕ್ಷ 39ಕ್ಕೂ ಬರ್ಬೋದು, ಹೇಳೋಕ್ಕಾಗಲ್ಲ. ನಾನು ಕೊಡ್ತಾ ಇರೋಂಥದ್ದು 39ವರೆ. ಅರ್ಥ ಆಯ್ತಾ? 39ವರೆಗೂ ಬರುತ್ತೆ. ನೀವು ಯಾರು ಕೂಡ ಎದುರುಕೊಳ್ಳುವ ಅವಶ್ಯಕತೆ ಇಲ್ಲ. ಕೊನೆಗೆ 39 ತನಕನೂ ಬರ್ಬೋದು ಸ್ನೇಹಿತರೆ. 39. ಅರ್ಥ ಆಯ್ತಾ? ಏನಕ್ಕೆ ಅಂತ ಹೇಳಿದ್ರೆ, ಈ ವಿಚಾರನ ತುಂಬ ಒತ್ತಿ ಹೇಳ್ತಾ ಇದ್ದೀನಿ ನಿಮಗೆ ಅರ್ಥ ಆಗಲಿ ಅಂತ. ತುಂಬ ಎಕ್ಸಾಕ್ಟಲ್ಲಿ ಹೇಳ್ತಿರೋದು ನಾನು. ಅರ್ಥ ಆಯ್ತಾ? ನಿಮಗೆಲ್ಲ ಕಿವಿ ಒಳಗೆ ಹೋಗ್ಬೇಕು, ತಟ್ಟನ ಹೋಗ್ಬೇಕು, ಫಾಸ್ಟಾಗಿ ಹೋಗ್ಬೇಕು. ಹಾಗಾಗಿ ತುಂಬ ಎಕ್ಸೈಟ್ಮೆಂಟಿಂದ ಹೇಳ್ತಾ ಇದ್ದೀನಿ. DCMC 39ವರೆ ತನಕ ಬರ್ಬೋದು, ಇಲ್ಲ 39ಕ್ಕೆ ಬರ್ಬೋದು. ಗೊತ್ತಾಯ್ತಾ? 39ಕ್ಕೆ ಬರದೇ ಹೋದ್ರೂ 39ವರೆಗಂತೂ ಬರೋ ಚಾನ್ಸಸ್ ಇದೆ. ಯಾರು ಕೂಡ ಅಭ್ಯರ್ಥಿಗಳು ಧೃತಿಗೆಡದೆ ನಿರಾಳವಾಗಿರಿ. ಯಾರು ಕೂಡ ಎದುರ್ಕೋಬೇಡಿ ಸ್ನೇಹಿತರೆ, ನಿರಾಳವಾಗಿರಿ ಸ್ನೇಹಿತರೆ. ಬರುತ್ತೆ ಸೆಕೆಂಡ್ ಲಿಸ್ಟು ಈ ವಾರ. ಈಗ ಬರುವ ಸೋಮವಾರ 4ನೇ ತಾರೀಕಿಂದ ಏನು ಸ್ಟಾರ್ಟು, 10ನೇ ತಾರೀಕೊಳಗೆ ಅಥವಾ 14ನೇ ತಾರೀಕೊಳಗೆ, ಬಹುಶಃ 10ನೇ ತಾರೀಕೊಳಗೆ ಬರ್ಬೋದು ಸ್ನೇಹಿತರೆ. ಸೆಕೆಂಡ್ ಲಿಸ್ಟು KSRTC ಆಗ್ಬೋದು ಅಥವಾ NWRTC ಆಗ್ಬೋದು. ಸೆಕೆಂಡ್ ಲಿಸ್ಟ್ ಬರ್ಬೋದು. ಆಮೇಲೆ ಸರ್ 1700 ಪೋಸ್ಟ್ ಏನಾಯಿತು ಅಂತ ದಯವಿಟ್ಟು ಕೇಳಕ್ಕೆ ಹೋಗ್ಬಿಡಿ. ನೋಡೋಣ, ಅದು ಕೂಡ ಸಕ್ಸಸ್ ಅಂತೂ ಆಗಿದೆ. ಅದು ಇದ್ರ ಜೊತೆಗೆ ಬಿಡ್ತಾರಾ ಅಥವಾ ಸಪ್ರೇಟ್ ಬಿಡ್ತಾರಾ? ಯಾಕೆ ಇದು ಕಾನೂನಿನ ಚೌಕಟ್ಟೊಳಗೆ ಹೋಗಿರೋದ್ರಿಂದ ಇದನ್ನು 1750 ಪೋಸ್ಟ್ನ ಸಪ್ರೇಟ್ ಕರೀತಾರ ಅಥವಾ ಸೆಕೆಂಡ್ ಲಿಸ್ಟ್ ಜೊತೆನೇ ಕರೀತಾರ ಅನ್ನೋದು ನಮಗೆ ಸರಿಯಾಗಿ ಮಾಹಿತಿ ಇಲ್ಲ ಸ್ನೇಹಿತರೆ. ಅರ್ಥ ಆಯ್ತಾ? ಸರಿಯಾಗಿ ಮಾಹಿತಿ ಇಲ್ಲ.
ಈಗ ಸದ್ಯಕ್ಕೆ ಸೆಕೆಂಡ್ ಲಿಸ್ಟ್ ಅಂತೂ ಕಂಪ್ಲೀಟ್ ಮಾಡ್ತಾರೆ. ಆಮೇಲೆ ಬೇಕಾದ್ರೆ 1750 ಪೋಸ್ಟ್ ಏನಿದೆ ಅಥವಾ 1800 ಏನು ಪೋಸ್ಟ್ ಇದೆ ಅದನ್ನು ತಗೋತಾರೆ, 100% ತಗೋತಾರೆ. ಅದು ಎಲ್ಲರೂ ಸಕ್ಸಸ್ ಅಂತೂ ಆಗಿದೆ. ಬಟ್ ಇವಾಗ ಸೆಕೆಂಡ್ ಲಿಸ್ಟು ಈಗ ನೆಕ್ಸ್ಟ್ ವೀಕಲ್ಲಿ ಬರುವಂಥ ಚಾನ್ಸಸ್ ಇದೆ ಸ್ನೇಹಿತರೆ. NWRTCದು ಡಿ ಮತ್ತು DCOMC ಎರಡು ಕೂಡ. ಡಿದು ಕೆಲವರು, ಆಮೇಲೆ ಡಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಡಿ ಎಷ್ಟು ಸೆಕೆಂಡ್ ಲಿಸ್ಟ್ ಬರ್ಬೋದು ಅಂತ. ಡಿದು ಸೆಕೆಂಡ್ ಲಿಸ್ಟ್ ಬಂದರೆ ಇನ್ನು ಡೇಟ್ ಆಫ್ ಬರ್ತ್ ಹೋಗಿರೋರು ಮತ್ತು ಅರ್ಧ ಮಾರ್ಕ್ಸ್ ಇರೋರಿಗೆ ಚಾನ್ಸಸ್ಸು, ಅದು ಕೂಡ ಡಿದು ಗೊತ್ತಾಯ್ತಾ. ಆಮೇಲೆ ಸ್ನೇಹಿತರೆ, ಈಗ 545 ಪೋಸ್ಟು ಏನು ಹೋರಾಟ ಮಾಡಿ ತುಂಬ ಅಭ್ಯರ್ಥಿಗಳೆಲ್ಲ ನಮ್ಮ ಸಚಿವರುಗಳಿಗೆ MLAಗಳಿಗೆಲ್ಲ ಮನವಿಗಳನ್ನ ಕೊಟ್ಟು ಆಲ್ಮೋಸ್ಟ್ 90% ಹೋರಾಟ ಮಾಡಿ ಏನೋ ಒಂದು ಮಟ್ಟಕ್ಕೆ ತಂದಿದ್ದಾರೆ, ಬೆಳವಣಿಗೆನ ತಂದಿದ್ದಾರೆ ಸ್ನೇಹಿತರೆ. ಎಲ್ರಿಗೂ ಒಳ್ಳೇದಾಗುತ್ತೆ. ಅದು ಕೂಡ 100% ಸಕ್ಸಸ್ ಆದಂಗೆ. ಯಾಕೆಂದರೆ ಈಗ 15ನೇ ತಾರೀಕು ಒಳಗೆ ಅದು ಕೂಡ ಬರ್ಬೋದು. 545 ಪೋಸ್ಟು ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಇಲ್ಲಪ್ಪ ತಗೋತೀವಿ 15ನೇ ತಾರೀಕು ಒಳಗಡೆ ಬರುತ್ತೆ ಅಂತ ನೋಡೋಣ. ಅದನ್ನು ನಾನು ಖಚಿತವಾಗಿ ಹೇಳಲಾರೆ, ಅದು ಸರಿಯಾಗಿ ನಮಗೆ ಇನ್ಫಾರ್ಮೇಷನ್ ಇಲ್ಲ, ಬರ್ಬೋದು ಅಷ್ಟೇ. ಬಟ್ ಸೆಕೆಂಡ್ ಲಿಸ್ಟ್ ಅಂತೂ 15ನೇ ತಾರೀಕು ಒಳಗೆ KSRTC ಕೂಡ ಬರುತ್ತೆ. ನೋಡೋಣ ಸೆಕೆಂಡ್ ಲಿಸ್ಟ್ ಆದಮೇಲೆ ಬಿಡ್ತಾರ ಅಥವಾ ಸೆಕೆಂಡ್ ಲಿಸ್ಟ್ ಜೊತೆನೇ 245 ಪೋಸ್ಟ್ ಬಿಡ್ತಾರ, ಅದನ್ನು ನೋಡೋಣ ಸ್ನೇಹಿತರೆ, ಕಾದೆ ವೆಯ್ಟ್ ಮಾಡೋಣ ಸ್ನೇಹಿತರೆ. ಎಲ್ರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ KSRTC.